ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸುಪ್ರಜಾ ಚಂದ್ರಶೇಖರ್. ಐ ಆಮ್ ಅ ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ಅಂದರೆ ಚಿಕ್ಕ ಮಕ್ಕಳದ ICU ಸ್ಪೆಷಲಿಸ್ಟ್ ಅಟ್ ದಿ ಹಾಸ್ಪಿಟಲ್ಸ್, ಕನಕಪುರ ರೋಡ್. ನಮ್ಮ OPDಯಲ್ಲಿ ಕಾಮನ್ ಆಗಿ ಪೇರೆಂಟ್ಸ್ ಏನು ಕೇಳ್ತಾರೆ ಗೊತ್ತಾ, ಮೇಡಮ್ ಲಂಚ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡಬೇಕು, ನಾವು ಹೇಗೆ ಪೌಷ್ಟಿಕವಾದ ಆಹಾರ ಕೊಡಬಹುದು ಅಂತ. ವೆರಿ ಸಿಂಪಲ್. ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಕ್ಲಿಯರ್ ಆಗಿ ನಮಗೆ ಒಂದು ಫಾರ್ಮ್ಯುಲಾ ಹೇಳಿದ್ದೆ, ಹೇಗೆ ನಾವು ಊಟ ಕೊಡಬೇಕು ನಮ್ಮ ಮಕ್ಕಳಿಗೆ, ಆ್ಯಂಡ್ ನಾವು ಸಹ ಅದೇ ಥರ ತಿನ್ನಬೇಕು. ಈಗ ನಮ್ಮ ಲಂಚ್ ಬಾಕ್ಸ್ ಇರಲಿ, ನಮ್ಮ ತಟ್ಟೆ ಇರಲಿ, ಅದರಲ್ಲಿ ಫಸ್ಟ್ ಥಿಂಗ್ ಏನು ಹೇಳ್ತಾರೆ ಅಂದರೆ ಅರ್ಧ ತಟ್ಟೆ ಬರೀ ಹಣ್ಣು ಮತ್ತು ತರಕಾರಿ ಇರಬೇಕು. ಅದು ಯಾವುದೇ ಫಾರ್ಮಲ್ಲಿ ಇರ್ಬೋದು, ಪಲ್ಯ ಮಾಡ್ಬೋದು, ಸ್ಯಾಲಡ್ ಇರ್ಬೋದು, ಅದನ್ನು ಪೇಸ್ಟ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನಾವು ಅರ್ಧ ತಿನ್ನೋದು ಬರೀ ಹಣ್ಣು ತರಕಾರಿ ಇರಬೇಕು. ನೆಕ್ಸ್ಟ್ ಕಾಲ್ ಭಾಗ ಧಾನ್ಯ. ಧಾನ್ಯ ಅಂದರೆ ನಾವು ತಿನ್ನೋದು ಮೇನ್ಲಿ ಸೀರಿಯಲ್ಸೇ, ಧಾನ್ಯ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೀವಿ. ಗೋಧಿ ಇರಲಿ, ಅಕ್ಕಿ ಇರಲಿ, ಅದರಿಂದ ಮಾಡಿರೋ ಐಟಮ್ಸ್. ಸೊ ಇದು ಗ್ರೇನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಅರ್ಧ ನಮ್ಮದು ಮಿಲ್ಲೆಟ್ಸ್ ಇದ್ದರೆ ಅದು ಅತಿ ಉತ್ತಮ. ಮಿಲ್ಲೆಟ್ಸ್ ಅಂದರೆ ಏನು? ಈಗ ನಾವು ರೈಸ್ ಮತ್ತು ಗೋಧಿ ಐಟಮ್ಸ್ ತಿಂತೀವಲ್ವ, ಅದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಅದರಲ್ಲಿ ಬರೀ ಇರೋದು ಸ್ಟಾರ್ಚ್ ಆರ್ ಕಾರ್ಬೋಹೈಡ್ರೇಟ್, ಕ್ಯಾಲೋರೀಸ್ ಅಂತ ಕೊಡುತ್ತೆ. ಆದರೆ ಸಿರಿಧಾನ್ಯದಲ್ಲಿ, ಮಿಲ್ಲೆಟ್ಸಲ್ಲಿ ಅದು ಬಿಟ್ಟು ಪ್ರೋಟೀನ್, ಫೈಬರ್, ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಏನು ಫೇಮಸ್? ರಾಗಿ. ಅದಕ್ಕೆ ರಾಗಿ, ಜವಾರ್, ಬಾಜ್ರಾ, ಓಟ್ಸ್ ಇದೆಲ್ಲ ತಿಂದಿದ್ರೆ ಇನ್ನೂ ಬೆಟರ್. ಸೋಮಕ್ಕಿ ಎಕ್ಸೆಟ್ರಾ. ಸೊ ಕಾಲ್ ಭಾಗ ಮಾತ್ರ ಧಾನ್ಯಗಳು, ಅದರಲ್ಲಿ ಅರ್ಧ ನಾವು ಸಿರಿಧಾನ್ಯ ತಿನ್ನಬೇಕು. ನೆಕ್ಸ್ಟ್ ಕಾಲ್ ಭಾಗ ಪ್ರೋಟೀನ್ ಅಂತ ತಿನ್ನಬೇಕು. ಪ್ರೋಟೀನ್ ಏನು? ಮೇನ್ಲಿ ಕಾಳು, ಮೊಳಕೆ ಕಾಳು, ದಾಲ್, ರಾಜ್ಮಾ ಯಾವುದಾದ್ರೂ ಇರಲಿ, ಅದು ಜಾಸ್ತಿ ತಿನ್ನಬೇಕು ನಾವು. ನಾನ್ ವೆಜಿಟೇರಿಯನ್ಸ್ ಅವರು ಚಿಕನ್, ಫಿಶ್, ಎಗ್ ತುಂಬ ಒಳ್ಳೆಯದು, ಫಿಶ್ ತುಂಬ ಒಳ್ಳೆಯದು. ಅದರಲ್ಲಿ ಕೊಲೆಸ್ಟ್ರಾಲ್ ಆ್ಯಂಡ್ ಫ್ಯಾಟ್ ಐಟಮ್ ಕಮ್ಮಿ ಇರುತ್ತೆ. ಆ್ಯಂಡ್ ಈ ಮಿಲ್ಕಿಂದ ಮಾಡಿರೋ ಐಟಮ್ಸ್, ಹಾಲು, ಮೊಸರು, ಪನ್ನೀರ್, ಚೀಸ್, ಇವೆಲ್ಲ ಪ್ರೋಟೀನ್ ಐಟಮ್. ಸೊ ಫಿಫ್ತ್ ಪಾರ್ಟ್ ಈಸ್ ಸ್ವಲ್ಪ ಮೊಸರು. ಸೊ ನಮ್ಮ ಊಟ ತಟ್ಟದಲ್ಲಿ ಅರ್ಧ ತರಕಾರಿ, ಹಣ್ಣು, ಕಾಲ್ ಭಾಗ ಧಾನ್ಯಗಳು, ಅದರಲ್ಲಿ ಸಿರಿಧಾನ್ಯ ತುಂಬ ಮುಖ್ಯ. ಆ್ಯಂಡ್ ಎಷ್ಟು ನಾವು ಧಾನ್ಯ ತಿಂತೀವಿ ಅಷ್ಟೇ ನಾವು ಪ್ರೋಟೀನ್ ತಿನ್ನಬೇಕು. ಆಮೇಲೆ ಒಂಚೂರು ಮೊಸರು. ಈಗ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ. ಬಟ್ ನಾವು ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕಂದ್ರೆ ನಾವೇನು ಮಾಡ್ತೀವಿ? ನಾವು ಚಿತ್ರಾನ್ನ ಕಳಿಸ್ತೀವಿ. ಚಿತ್ರಾನ್ನಲ್ಲಿ ಏನಿದೆ? ಅನ್ನ ಇದೆ, ಅಂದರೆ ಅದರಲ್ಲಿ ಧಾನ್ಯ ಇದೆ. ಪ್ರೋಟೀನ್ ಎಲ್ಲಿದೆ? ಏನೂ ಇಲ್ಲ. ಚಿತ್ರಾನ್ನಲ್ಲಿ ಒಂಚೂರು ಶೇಂಗಾ ಇರ್ಬೋದು, ಕರಿಬೇವಿನ ಸೊಪ್ಪೆ ಇರ್ಬೋದು, ಬಟ್ ಅದರಲ್ಲಿ ದಾಲ್ ಇಲ್ಲ. ಸೊ ಇದರಲ್ಲಿ ಪ್ರೋಟೀನ್ ಇಲ್ಲ ಅಂದರೆ ಇದು ತಪ್ಪು. ಚಿಕ್ಕ ಮಕ್ಕಳಲ್ಲಿ ಅದು ಒಳ್ಳೆಯದಲ್ಲ. ಪ್ರೋಟೀನ್ ಡೆಫಿಷಿಯನ್ಸಿ ಆಗುತ್ತೆ. ಅವರು ತಿನ್ಬಿಟ್ಟು ಹೊಟ್ಟೆ ಬರುತ್ತೆ, ಬಟ್ ಮಸಲ್ಸ್ ಬರಲ್ಲ, ಹೆಲ್ತಿಯಾಗಿರಲ್ಲ. ನಾವು ಸಹ ಬರೀ ಅನ್ನದ ಐಟಮ್ಸ್, ಚಿತ್ರಾನ್ನ, ಪುಳಿಯೋಗರೆ, ಬಿರಿಯಾನಿ ಆ ಥರ ತಿಂದಿದ್ರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಹೆಲ್ತಿ. ಸೊ ಇದನ್ನು ಹೇಗೆ ನಾವು ಹೆಲ್ತಿ ಮಾಡ್ಬೋದು? ಅದರಲ್ಲಿ ನಾವು ಪ್ರೋಟೀನ್ ಆ್ಯಡ್ ಮಾಡಬೇಕು. ನಾನೇನು ಹೇಳಿದ್ದೀನಿ? ಪ್ರೋಟೀನ್ ಅಂದರೆ ಕಾಳು. ಸೊ ಚಿತ್ರಾನ್ನಲ್ಲಿ ಒಂಚೂರು, ಒಂದು ಕೈಯಷ್ಟು ಮೊಳಕೆ ಕಾಳು ಮಿಕ್ಸ್ ಮಾಡೋಣ. ನಮ್ಮ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಪರವಾಗಿಲ್ಲ. ಇಲ್ಲ ಸೆಪ್ರೇಟಾಗಿ ಒಂದು ಸುಂಡಲ್ ಅಂತ ಹೇಳ್ತೀವಲ್ವ, ಬೇಯಿಸಿರೋ ಕಾಳು, ಅದನ್ನು ಸೈಡಲ್ಲಿ ಇರ್ಬೋದು. ಸ್ಯಾಲಡ್ ಥರ ನಾವು ಕೊಡ್ಬೋದು. ಆ್ಯಂಡ್ ಅದ್ರ ಜೊತೆ ಒಂಚೂರು ಬನಾನಾ, ಸೌತೆಕಾಯಿ, ಈ ಐಟಮ್ಸ್ ಎಲ್ಲ ಕೊಟ್ಟಿದ್ರೆ ಅದು ಕರೆಕ್ಟ್ ಲಂಚ್ ಬಾಕ್ಸ್. ಬರೀ ಚಿತ್ರಾನ್ನ ಪ್ಯಾಕ್ ಮಾಡಿದರೆ ಅದು ಒಳ್ಳೆಯದಲ್ಲ. ಸೊ ನೆಕ್ಸ್ಟ್ ಟೈಮ್ ನಾವು ಲಂಚ್ ಬಾಕ್ಸ್ ಪ್ಯಾಕ್ ಮಾಡುವಾಗ ಅರ್ಧ ತಟ್ಟೆ ಹಣ್ಣು ಮತ್ತು ತರಕಾರಿ, ಕಾಲ್ ಭಾಗ ಧಾನ್ಯ, ಇನ್ನು ಕಾಲ್ ಭಾಗ ಪ್ರೋಟೀನ್ ಆ್ಯಂಡ್ ಒಂಚೂರು ಮೊಸರು. ದ್ಯಾಟ್ ಈಸ್ ದ ಪರ್ಫೆಕ್ಟ್ ರೆಸಿಪಿ ಫಾರ್ ಹೆಲ್ತ್.